ಇಡೀ ದೇಶದಲ್ಲಿ ಮತ ಕಳ್ಳತನದ ಮೇಲೆ ಬಿಜೆಪಿಯ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಿಜವಾಗ್ಲೂ ಮೋದಿ ಅವರಿಗೆ ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಈ ಒಂದು ಕೇಂದ್ರ ಸರ್ಕಾರ ವಿಸರ್ಜನೆ ಮಾಡಬೇಕು. ಯಾಕಂದ್ರೆ ಅವರು ನಿಯತ್ತಿಂದ ಇವತ್ತು ಅಧಿಕಾರಕ್ಕೆ ಬಂದಿಲ್ಲ, ಅವರು ಮತಗಳ್ಳತನದಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ನಾವು ಸುಮಾರು ಹಿಂದೆ UPA ಗೌರ್ಮೆಂಟ್ ಒಂದು ಸಿಂಗಲ್ ಕಾಂಗ್ರೆಸ್ ಪಕ್ಷ ಕೂಡ ನಾವು ಅಧಿಕಾರಕ್ಕೆ ಬರಲಿಲ್ಲ. 10 ವರ್ಷ ನಾವು UPA ಮುಖಾಂತರನೇ ನಾವು ಆಡಳಿತ ನಡೆಸಿದಂತ ಒಂದು ಪಕ್ಷ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಕೇಂದ್ರದ ಬಿಜೆಪಿ ಸರ್ಕಾರ 2 ಸರಿ ಸಿಂಗಲ್ ಮೆಜಾರಿಟಿ ಮೇಲೆ ಬಂತಂದ್ರೆ ನಮಗೆ ಆಶ್ಚರ್ಯ ಆಯ್ತು. ಏನು ಇದು ಇಷ್ಟು ಒಂದು ಮತದಿಂದ ಅವರು ಕೇಂದ್ರದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಬರ್ತಾ ಇದೆ ಅಂತೇಳಿ ನಾವೆಲ್ಲ EVM ಮೇಲೆ ಮತ್ತು ITED ಮೇಲೆ ನಾವು ಏನು ಅನುಮಾನ ಪಟ್ಟಿದ್ವಿ. ಇವತ್ತು ಗೊತ್ತಾಯ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಇದನ್ನೇನೋ ಮೋಸ ನಡೀತಾ ಇದೆ, ಬಿಜೆಪಿ ಅವರು ಈ ದೇಶದಲ್ಲಿ ಏನೋ ಕಳ್ಳಾಟ ಆಡ್ತಾ ಇದ್ದಾರೆ ಅಂತೇಳಿ ಅವರು ಸುಮಾರು 1 ವರ್ಷ 6 ತಿಂಗಳಿಂದ ಅವ್ರೇನು ಇಡೀ ದೇಶಾದ್ಯಂತ ತಿರುಗಾಡಿ ಇವತ್ತೇನು ಕಂಡುಹಿಡಿದಾರೆ ಮತಗಳ್ಳತನದಿಂದ ಅವರು ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ಇದು ದುರದೃಷ್ಟಕರ. ಹಾಗಾಗಿ ತಕ್ಷಣ ನೈತಿಕತೆ ಹೊತ್ಕೊಂಡು ಈ ಬಿಜೆಪಿ ಸರ್ಕಾರ ತಕ್ಷಣ ವಿಸರ್ಜನೆ ಮಾಡಬೇಕು. ಇಲ್ಲದಿದ್ದಲ್ಲಿ ಇಡೀ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಈ ಮೂಲಕ ನಾವು ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಘಟಕದಿಂದ ಒತ್ತಾಯ ಮಾಡುತ್ತಿದ್ದೇನೆ.